ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿರ್ಸು ವ್ಲಾಗ್ಸ್. ಸುಮಾರು ಜನಕ್ಕೆ ಮೂಗಿನ ಮೇಲೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಆಗ್ತಾ ಇರುತ್ತೆ. ಅವರು ಅದರಿಂದ ತುಂಬ ಫೀಲ್ ಆಗ್ತಾ ಇರ್ತಾರೆ. ಅದು ಮುಟ್ಟಿದ್ರೆ ತುಂಬ ರಫ್ ಆಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರೋದಿಲ್ಲ. ಅಂಥವ್ರಿಗೆ ನಾನು ಇಲ್ಲಿ ಕೆಲವೊಂದು ಓಮ್ ರೆಮಿಡೀಸನ್ನು ಹೇಳ್ಕೊಡ್ತೀನಿ. ಕೆಲವರು ಅದನ್ನು ಹಾಕಿ ಚೆನ್ನಾಗಿ ಗೀಚ್ತಾ ಇರ್ತಾರೆ ಕೈಯಿಂದ. ಉಗುರಿಂದ ಆ ರೀತಿ ಮಾಡೋದ್ರಿಂದ ಸ್ಕಿನ್ನು ಸಹ ಡ್ಯಾಮೇಜ್ ಆಗುತ್ತೆ. ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ಅದನ್ನು ನಾವು ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು. ಮೊದಲಿಗೆ ಒಂದು ಚಿಕ್ಕ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳೋಣ. ಅದರ ಜೊತೆ 1 ಸ್ಪೂನಷ್ಟು ಶುದ್ಧವಾಗಿರ್ತಕ್ಕಂಥ ಜೇನುತುಪ್ಪವನ್ನು ಸೇರಿಸ್ಕೋಬೇಕು. ಇವೆರಡನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವೆರಡನ್ನು ಮಿಕ್ಸ್ ಮಾಡಿದ್ರೆ ಇದು ಒಳ್ಳೆ ಪೇಸ್ಟ್ ರೀತಿ ಬರುತ್ತೆ, ಬಂಕ ಥರ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಖದಲ್ಲಿ ಎಲ್ಲೆಲ್ಲಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಇರುತ್ತೋ ಅಲ್ಲಿ ಇದನ್ನು ನೀವು ನಾನು ಯಾವ ರೀತಿ ತೋರಿಸ್ತೀನೋ ಆ ರೀತಿ ಹಚ್ಕೊಳ್ಳಿ. ಸ್ವಲ್ಪ ತಿಕ್ಕಾಗೆ ಇದನ್ನು ಹಚ್ಕೋಬೇಕು. ನಾನು ಕೈ ಮೇಲೆ ಹಚ್ಚಿ ತೋರಿಸ್ತಾ ಇದ್ದೀನಿ. ನೀವು ಮೂಗು ಮೇಲಾಗಿದ್ದರೆ ನೀಟಾಗಿ ಮೂಗೆಲ್ಲ ಈ ರೀತಿ ಇದನ್ನು ಸ್ಕ್ರಬ್ ಮಾಡ್ಕೋಬೇಕು. ಮೊದಲಿಗೆ ಈ ರೀತಿ ಹಚ್ಕೊಂಡು ಇದನ್ನು ಸರ್ಕಲ್ ಟೈಪಲ್ಲಿ ಸ್ಕ್ರಬ್ ಮಾಡ್ಕೋಬೇಕು. ಸ್ವಲ್ಪ ಪ್ರೆಜರ್ ಕೊಟ್ಟೆ ಸ್ಕ್ರಬ್ ಮಾಡ್ಕೊಳ್ಳಿ. ಆವಾಗ ಇದ್ರ ಜೊತೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಸಹ ಬಂದುಬಿಡುತ್ತೆ. ನಂತರ 1-2 ನಿಮಿಷ ಹಾಗೆ ಇಟ್ಟು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡು ಒಂದು ಟಿಶ್ಯೂಯಿಂದ ಇದನ್ನು ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಹಾಗೆ ತಣ್ಣೀರಿಂದ ಇದನ್ನು ತೊಳ್ಕೋಬೇಕು. ಇನ್ನೊಂದು ಓಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗೋಧಿ ಹಿಟ್ಟು, ಹಾಗೆ ನಿಮ್ಮ ಮನೇಲಿ ಯಾವ ಪೇಸ್ಟನ್ನು ನೀವು ಬಳಸ್ತೀರೋ ಅಲ್ಲೂ ಜೊತೆಗೆ ಆ ಪೇಸ್ಟನ್ನು ಇದರಲ್ಲಿ ಸೇರಿಸ್ಕೊಂಡು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಇರುತ್ತೋ ಅಲ್ಲಿ ಈ ರೀತಿ ಇದನ್ನು ಹಚ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದನೂ ಈಸಿಯಾಗಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ರಿಮೂವ್ ಆಗುತ್ತೆ. ನಿಮಗಿಷ್ಟ ಆಗಿರ್ತಕ್ಕಂಥ ಯಾವುದಾದ್ರೂ ಒಂದು ರೆಮಿಡಿನ ನೀವು ಟ್ರೈ ಮಾಡಬಹುದು. ಒಂದು ಸರಿಗೆ ಒಂದು ರೆಮಿಡಿನ ಟ್ರೈ ಮಾಡಿ. ನೋಡ್ತಾ ಇದ್ದೀರಲ್ವ, ಸ್ಕಿನ್ನು ಸಹ ಕೆಂಪಗೆ ಎಷ್ಟು ಚೆನ್ನಾಗಿ ಬಂದುಬಿಡುತ್ತೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು. ನಂತರ 1/4 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿಣ ಪುಡಿ ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ ಆಲಿವ್ ಆಯಿಲನ್ನು ಸ್ವಲ್ಪ ಸೇರಿಸ್ಕೊಂಡು ಇದೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ. ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ಸ್ಕ್ರಬ್ ಮಾಡುತ್ತೆ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಆಲಿವ್ ಆಯಿಲ್ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಸೇರಿಸ್ಕೊಂಡು ನಾವು ಸ್ಕ್ರಬ್ ಮಾಡೋದ್ರಿಂದ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ, ಮಾಯಿಶ್ಚರ್ ಹಾಗೆ ಉಳ್ಕೊಳ್ಳುತ್ತೆ. ಇದನ್ನು ಸಹ ಬ್ಲ್ಯಾಕ್ ಹೆಡ್ಸು ಹಾಗೆ ವೈಟ್ ಹೆಡ್ಸ್ ಮೇಲೆ ಹಚ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ ರಫ್ ಆಗಿರುತ್ತೆ, ಸ್ಕಿನ್ನನ್ನು ಚೆನ್ನಾಗಿ ಸ್ಕ್ರಬ್ ಮಾಡುತ್ತೆ. ಆವಾಗ ನಾವು ಅದರ ಜೊತೆ ಸ್ವಲ್ಪ ಆಲಿವ್ ಆಯಿಲ್ ಆಗಲಿ ಬಾದಾಮಿ ಎಣ್ಣೆ ಆಗಲಿ ಅಥವಾ ಕೊಬ್ಬರಿ ಎಣ್ಣೆ ಆಗಲಿ ಮಿಕ್ಸ್ ಮಾಡೋದ್ರಿಂದ ಸ್ಕಿನ್ನು ಸ್ಮೂತಾಗಿ ಚೆನ್ನಾಗಿರುತ್ತೆ. ನಾನು ನನ್ನ ಮಗಳು ಇಬ್ಬರು ಟ್ರೈ ಮಾಡ್ತಾಯಿದ್ದೀವಿ. ಇಲ್ಲಿ ಸ್ಕಿನ್ನಂತೂ ಸಾಫ್ಟಾಗಿ ಸಖತ್ತಾಗಿ ವರ್ಕ್ ಆಗುತ್ತೆ. ಇದನ್ನು ನಾವು ಆವಾಗವಾಗ ಟ್ರೈ ಮಾಡ್ತಾ ಇರ್ತೀನಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಂತರ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ಸ್ಮೂತಾಗಿ ಪುಡಿ ಮಾಡ್ಕೊಬರಬಾರ್ದು, ಸ್ವಲ್ಪ ರಫ್ ಆಗಿರಬೇಕು. ಹಾಗೆ ತರಿತರಿಯಾಗಿ ಪುಡಿ ಮಾಡಿಕೊಂಡು ಅದಕ್ಕೆ ವರ್ಜಿನ್ ಕೋಕೋನಟ್ ಆಯಿಲನ್ನು ಸೇರಿಸ್ಕೋಬೇಕು. ಕೋಕೋನಟ್ ಆಯಿಲು ಶುದ್ಧವಾಗಿರಬೇಕು, ಅದನ್ನು ಸೇರಿಸಿ ಇವೆರಡನ್ನು ಮಿಕ್ಸ್ ಮಾಡಿ ಇದನ್ನು ನಾವು
ಫೇಸ್ ಫುಲ್ಲು ಸ್ಕ್ರಬ್ ಮಾಡ್ಕೋಬಹುದು. ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಇರೋರು ಸಹ ಇದನ್ನು ಯೂಸ್ ಮಾಡ್ಕೋಬೇಕು. ನಾವು ಯಾವುದಾದ್ರೂ ಫೇಸ್ ಪ್ಯಾಕ್ ಹಾಕಲಿ, ಸ್ಕ್ರಬ್ ಮಾಡ್ಕೊಳ್ಳಿ, ಮೊದಲು ಮುಖನ ನೀಟಾಗಿ ಶುದ್ಧ ಮಾಡ್ಕೋಬೇಕು. ತಣ್ಣೀರಿಂದ ನೀಟಾಗಿ ತೊಳ್ಕೊಬಂದು ನಂತರ ನಮ್ಮ ಹತ್ರ ಇರ್ತಕ್ಕಂಥ ರೋಸ್ ವಾಟರನ್ನು ಸ್ವಲ್ಪ ತಗೊಂಡು ಕಾಟನಿಂದ ನೀಟಾಗಿ ಮುಖನ ಒರೆಸ್ಕೋಬೇಕು. ನಂತರ ನಾವು ಈ ಥರ ಸ್ಕ್ರಬ್ ಮಾಡಿಕೊಂಡ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ಸಕ್ಕರೆ ಹಾಗೆ ಕೋಕೋನಟ್ ಆಯಿಲನ್ನು ಮಿಕ್ಸ್ ಮಾಡಿದ್ವಲ್ಲ, ಅದನ್ನು ತಗೊಂಡು ನೀಟಾಗಿ ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಿಮಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಆಗಿರುತ್ತೋ ಅಲ್ಲಿ ಇದನ್ನು ಹಚ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಮುಖ ಪೂರ್ತಿ ಸ್ಕ್ರಬ್ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾನು ಇದನ್ನು ತಪ್ಪದಿರೋ ವೀಕ್ಲಿ ಒನ್ಸು ಟ್ರೈ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಇದನ್ನು ಒಂದು ಕಾಟನಲ್ಲಿ ಒರೆಸ್ಕೋಬೇಕು, ಇಲ್ಲ ಟಿಶ್ಯೂ ಪೇಪರಿಂದ ಒರೆಸ್ಕೋಬೇಕು. ನಂತರ ಒಂದು ಸ್ಮೂತಾಗಿರ್ತಕ್ಕಂಥ ನ್ಯಾಪ್ಕಿನನ್ನು ತಗೊಂಡು ತೇವ ಮಾಡಿಕೊಂಡು ಒರೆಸ್ಕೊಬಿಡ್ಬೇಕು. ಈ ರೀತಿ ಮಾಡೋದ್ರಿಂದ ಮುಖ ತುಂಬ ಸ್ಮೂತಾಗಿ, ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ನಾವು ಮುಖನ ದಿನಕ್ಕೆ ಒಂದು 2-3 ಸತಿ ತಣ್ಣೀರಿಂದ ತೊಳ್ಕೊತಾ ಇದ್ದರೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಸೇವನೆ ಮಾಡ್ತಾ ಬರಬೇಕು. ಅಷ್ಟೇ ಅಲ್ದಿರ ನೀರನ್ನು ಚೆನ್ನಾಗಿ ಕುಡಿಬೇಕು. ಇದೆಲ್ಲ ಸ್ಕ್ರಬ್ಬಿಂಗ್ ಮುಗಿದ ಮೇಲೆ ನಾವು ತಪ್ಪದಿರ ಮುಖಕ್ಕೆ ಸ್ಟೀಮನ್ನು ತಗೊಂಡು ಮಾಯಿಶ್ಚರೈಸರನ್ನು ಹಚ್ಕೊಳ್ಳೋದನ್ನು ಮರಿಬಾರ್ದು. ನಾನಿಲ್ಲಿ ಮಾಯಿಶ್ಚರೈಸರ್ ಆಗಿ ಆಲಿವ್ ಆಯಿಲನ್ನೇ ಬಳಸ್ತಾ ಇದ್ದೀನಿ. ಇದನ್ನು ಹಚ್ಕೊಳ್ಳೋದ್ರಿಂದ ಸ್ಕಿನ್ನು ತುಂಬ ಸ್ಮೂತ್ ಆಗುತ್ತೆ. ನಾನು ಸುಮಾರು ವರ್ಷಗಳಿಂದ ಇದನ್ನು ಬಳಸ್ತಾ ಇದ್ದೀನಿ. ಇದನ್ನು ನಾವು ನೈಟ್ ಟೈಮು ಮುಖನ ಸ್ವಚ್ಛ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಸ್ಕಿನ್ನು ತುಂಬ ಸ್ಮೂತಾಗಿ ಸಖತ್ತಾಗಿ ಕಾಣುತ್ತೆ. ವೀಕ್ಷಕರೇ, ಇವತ್ತಿನ ಈ ರೆಮಿಡೀಸು ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡ್ತಾ ಇದ್ರಲ್ವಾ, ಇಷ್ಟು ಚೆನ್ನಾಗಿ ನಾವು ಮನೆಯಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿಟ್ಕೋಬಹುದು. ಸ್ಕಿನ್ನು ಸಹ ತುಂಬ ಚೆನ್ನಾಗಿ ಬ್ರೈಟಾಗುತ್ತೆ. ಇವೆಲ್ಲವನ್ನು ಆವಾಗವಾಗ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.